ಕ್ಯಾಲ್ಶಿಯಂ ಮತ್ತು ಆರೋಗ್ಯ. ಈಗ ಕ್ಯಾಲ್ಶಿಯಂ ಬಗ್ಗಿನ ಬಹಳಷ್ಟು ಮಹತ್ವ ಎಲ್ಲ ಡಾಕ್ಟರ್ಗಳು ಹೇಳ್ತಾರೆ. ಮತ್ತು ಕ್ಯಾಲ್ಶಿಯಂ ತಿನ್ನಿ ನಿಮಗೆ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂತ ಆರೋಗ್ಯ ಸಲಹೆಗಾರರು ಹೇಳ್ತಾರೆ ಸ್ನೇಹಿತರೆ. ಆದರೆ ಈ ಕ್ಯಾಲ್ಶಿಯಮ್ಮು ಮತ್ತು ನಮ್ಮ ಆರೋಗ್ಯ ಹೇಗೆ ನಮ್ಮ ಒಂದು ಪ್ರಕೃತಿಯ ಮೇಲೆ ಎಫೆಕ್ಟ್ ಆಗುತ್ತೆ, ನಮ್ಮ ಒಂದು ದೇಹದ ಮಾನಸಿಕ ಆರೋಗ್ಯದ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಮಸ್ಕಾರ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕ್ಯಾಲ್ಶಿಯಂ ನಮ್ಮ ದೇಹ ಮತ್ತು ಪೂರ್ತಿಯಾದ ಆರೋಗ್ಯ ಕ್ಯಾಲ್ಶಿಯಂ ಮೇಲೆ ನಿಂತಿದೆ ಸ್ನೇಹಿತರೆ. ನಮ್ಮ ದೇಹದ ಒಂದು ಸ್ವರೂಪ ಕ್ಯಾಲ್ಶಿಯಂ ಮೇಲೆ ನಿಂತಿರುತ್ತೆ ಸ್ನೇಹಿತರೆ. ನಾವು ಪ್ರಕೃತಿಯಲ್ಲಿ ಕ್ಯಾಲ್ಶಿಯಂ ಎಲ್ಲ ಕಡೆಗೂ ಇದೆ. ಈ ಕ್ಯಾಲ್ಶಿಯಂ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ವಸ್ತುವಿಗೆ ಅಥವಾ ಒಂದು ಜೀವ ಪದಾರ್ಥಕ್ಕೆ ಅದಕ್ಕೆ ಒಂದು ರಚನೆ ಮಾಡುವಲ್ಲಿ ಬಹಳಷ್ಟು ಸಹಕಾರವಾಗುತ್ತೆ. ಅಂದ್ರೂ ಒಂದು ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಒಂದು ರೂಪವನ್ನ ಕೊಡುವಲ್ಲಿ ಬಹಳಷ್ಟು ಮಹತ್ವದ ಒಂದು ಕಾರ್ಯ ಈ ಕ್ಯಾಲ್ಶಿಯಂ ಮಾಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಕ್ಯಾಲ್ಶಿಯಂ ಬಹಳಷ್ಟು ಅಗತ್ಯ. ನಮ್ಮ ದೇಹದಲ್ಲಿ 99% ಕ್ಯಾಲ್ಶಿಯಂ ನಮ್ಮ ಮೂಳೆಗಳಲ್ಲಿ ಮತ್ತು ಹಲ್ಲುಗಳಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಮೂಳೆಗಳ ಆರೋಗ್ಯ, ಹಲ್ಲುಗಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಬೇಕೇ ಬೇಕು. ಸೊ ಹೀಗಾಗಿ ಕ್ಯಾಲ್ಶಿಯಂನ ಕೊರತೆಯಿಂದ ಬಹಳಷ್ಟು ರೋಗಗಳು ಬರುವುದು ಸರ್ವೇ ಸಾಮಾನ್ಯ. ಅದರ ಒಟ್ಟಿಗೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಇವೆರಡಕ್ಕೂ ಹತ್ತಿರದ ಸಂಬಂಧವಿದೆ ಸ್ನೇಹಿತರೆ. ಈಗ ಕ್ಯಾಲ್ಶಿಯಂ ಬೇಕಾದಷ್ಟು ಇದೆ, ಆದರೆ ವಿಟಮಿನ್ ಡಿ ಇಲ್ಲ ಅಂತ ಹೇಳಿದ್ರೆ ಈ ಕ್ಯಾಲ್ಶಿಯಂ ನಮ್ಮ ಹಲ್ಲುಗಳಿಗೆ ನಮ್ಮ ಬೋನ್ಸ್ ಅಂತ ಹೇಳಿದ್ರೆ ಮೂಳೆಗಳಿಗೆ ಮುಟ್ಟುವಲ್ಲಿ ಬಹಳಷ್ಟು ಅಸಮರ್ಥವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ನಾವು ನಮ್ಮ ದಿನಂಪ್ರತಿ ಆಹಾರದಲ್ಲಿ ಕ್ಯಾಲ್ಶಿಯಂನ ಬಹಳಷ್ಟು ಪ್ರಚುರ ಮಾತ್ರೆಯಲ್ಲಿ ತಿಂತಾ ಇದ್ರೂ ಸಹಿತ ವಿಟಮಿನ್ ಡಿ ಮತ್ತು ಸಹಕಾರ ಮಾಡುವಂತಹ ಒಂದು ಪದಾರ್ಥಗಳು ನಮ್ಮ ದೇಹದಲ್ಲಿ ಬಹಳಷ್ಟು ಕಡಿಮೆ ಇತ್ತು ಅಂದರೆ ಕ್ಯಾಲ್ಶಿಯಂನ ಕೊರತೆ ಬರುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಈಗ ಕ್ಯಾಲ್ಶಿಯಂನ ಎಷ್ಟು ನಮ್ಮ ದೇಹಕ್ಕೆ ಬೇಕಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಸ್ನೇಹಿತರೆ. ಕ್ಯಾಲ್ಶಿಯಂ ದಿನಂಪ್ರತಿ 1000 ಮಿಲಿಗ್ರಾಮ್ ನಮ್ಮ ದೇಹಕ್ಕೆ ಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಪ್ರಚುರವಾಗಿ ಹಣ್ಣುಗಳನ್ನ, ತರಕಾರಿಗಳನ್ನ, ಸೊಪ್ಪಿನ ತರಕಾರಿಗಳನ್ನ ದಿನಂಪ್ರತಿ ಸೇವಿಸ್ತಾ ಇದ್ವಿ ಅಂತ ಹೇಳಿದ್ರೆ ಕ್ಯಾಲ್ಶಿಯಂನ ಕೊರತೆ ಬರುವಲ್ಲಿ ಬಹಳಷ್ಟು ಕಡಿಮೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ. ಸೊ ಹೀಗಾಗಿ ನಾವು ಕ್ಯಾಲ್ಶಿಯಂನ ಎಕ್ಸಸ್ ಆಗಿ ತಿಂದ್ರೂ ಸಹಿತ ತೊಂದರೆ ಆಗುತ್ತೆ, ಕ್ಯಾಲ್ಶಿಯಂನ ಬಹಳಷ್ಟು ಕಡಿಮೆ ತಿಂದ್ರೂ ತೊಂದರೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಎಲ್ಲರೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಬಹಳಷ್ಟು ತಿಂದ್ರೆ ಏನು ತೊಂದರೆ ಆಗಲ್ಲ ಅಂತ. ಹೀಗಾಗಿ ಕ್ಯಾಲ್ಶಿಯಂನ ಮಾತ್ರೆಯ ರೂಪಗಳಲ್ಲಿ ಬಹಳಷ್ಟು ಜನ ಸೇವಿಸ್ತಾನೆ ಇರ್ತಾರೆ 50-60 ವರ್ಷಗಳ ಆದ್ಮೇಲೆ. ಯಾಕೆಂತ ಹೇಳಿದ್ರೆ ಡಾಕ್ಟರ್ಗಳು ಬಹಳಷ್ಟು ರೆಕಮೆಂಡ್ ಮಾಡ್ತಾರೆ ಸ್ನೇಹಿತರೆ. ಆದ್ರೆ ಇಲ್ಲಿ ಗಮನ ಕೊಡುವಂತಹ ಒಂದು ಬಹಳಷ್ಟು ಮುಖ್ಯವಾದ ಒಂದು ವಿಷಯ ಇದೆ. ಈಗ ಕ್ಯಾಲ್ಶಿಯಂ ತೆಗೆದುಕೊಳ್ಳುವಂತಹ ಒಬ್ಬ ರೋಗಿಗೆ ಹಾರ್ಟ್ ಅಟ್ಯಾಕ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಅನ್ನೋ ಒಂದು ಮೆಡಿಸಿನ್ಸ್ನ ಕೊಡ್ತಾರೆ ಹೃದಯ ತಜ್ಞರು. ಸೊ ಯಾಕೆಂತ ಹೇಳಿದ್ರೆ ಕ್ಯಾಲ್ಶಿಯಂ ಮುಖ್ಯವಾಗಿ ನಮ್ಮ ದೇಹದ ಒಂದಿಷ್ಟು ಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ಬೇಕೇ ಬೇಕು ಅಂತ ಹೇಳಿದ್ರೆ ರಕ್ತದಲ್ಲಿ ಬೇಕಾಗುತ್ತೆ, ನಮ್ಮ ಒಂದು ನರಮಂಡಲಗಳಲ್ಲಿ ಬೇಕಾಗುತ್ತೆ, ನಮ್ಮ ಬೋನ್ಸ್ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಬೇಕಾಗುತ್ತೆ, ಹಲ್ಲುಗಳಲ್ಲಿ ಬೇಕಾಗುತ್ತೆ, ಮತ್ತು ಬಹಳಷ್ಟು ಕಾರ್ಯ ಚಟುವಟಿಕೆ ನಮ್ಮ ದೇಹದ ಚಯ ಅಪಚಯದ ಕ್ರಿಯೆ ಸರಿದೂಗಿಸುವಲ್ಲಿ ಕ್ಯಾಲ್ಶಿಯಂ ಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ವಿವಿಧ ರಕ್ತನಾಳಗಳಲ್ಲಿ ಈ ಕ್ಯಾಲ್ಶಿಯಂನ ಡಿಪಾಸಿಟ್ ಮಾಡಬಾರ್ದು ಅಂತ ಈ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ನ ವೈದ್ಯರು ಕೊಡ್ತಾರೆ. ಸೊ ಹೀಗಾಗಿ ಈ ಕ್ಯಾಲ್ಶಿಯಂ ಸರಿಯಾದ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅದು ಬಹಳಷ್ಟು ಆರೋಗ್ಯಕ್ಕೆ ಅನುಕೂಲಕರ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಕ್ಯಾಲ್ಶಿಯಂ ಎಷ್ಟು ಬೇಕು ಅಂತ ತಿಳ್ಕೊಂಡ್ವಿ, ಕ್ಯಾಲ್ಶಿಯಂ ಯಾವ ಭಾಗದಲ್ಲಿ ಇರ್ತವೆ ಅಂತ ತಿಳ್ಕೊಂಡ್ವಿ, ಕ್ಯಾಲ್ಶಿಯಂನ ಒಂದು ಚಟುವಟಿಕೆ ಮತ್ತು ಅದರ ಒಂದು ಚಯ ಅಪಚಯದ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ಗಮನವಿಟ್ಟು ನೋಡೋಣ ಸ್ನೇಹಿತರೆ. ಈಗ ಕ್ಯಾಲ್ಶಿಯಂ ಅಂದ ತಕ್ಷಣ ನಾವು ಏನ್ ಮಾಡ್ತೀವಿ, ಟ್ಯಾಬ್ಲೆಟ್ಸ್ಗಳ ಒಂದು ರೂಪದಲ್ಲಿ ನಾವು ತಿಳ್ಕೊಳ್ತೀವಿ. ಆದ್ರೆ ಕ್ಯಾಲ್ಶಿಯಂ ನಮ್ಮ
ಆಹಾರ ಪದಾರ್ಥಗಳಲ್ಲಿ ಪ್ರಚುರವಾಗಿ ಇದೆ. ಹಸಿ ತರಕಾರಿಗಳಲ್ಲಿದೆ, ಹಣ್ಣು ತರಕಾರಿಗಳಲ್ಲಿದೆ, ಮತ್ತು ನಮ್ಮ ದಿನಂಪ್ರತಿ ಬಳಸುವಂತಹ ಪದಾರ್ಥಗಳಲ್ಲಿ ಕ್ಯಾಲ್ಸಿಯಂ ಪ್ರಚುರ ಮಾತ್ರದಲ್ಲಿ ಇದ್ದೇ ಇರುತ್ತೆ. ಆದರೆ ಕ್ಯಾಲ್ಸಿಯಂ ಕಡಿಮೆ ಆಯಿತು ಅಂದ ತಕ್ಷಣ ಹಾಲು ಕುಡೀರಿ ಅಂತಲೂ ಎಷ್ಟೋ ಜನ ಹೇಳ್ತಾರೆ. ಹಾಲಿನಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಮನುಷ್ಯನ ಆರೋಗ್ಯಕ್ಕೆ ಬಹಳಷ್ಟು ಹಾನಿಕರ ಅಂತ ತಿಳಿದು ಬಂದಿದೆ ಸ್ನೇಹಿತರೆ. ಈಗಿನ ಒಂದು ಹಾಲು ಏನಾಗಿದೆ ಅಂತ ಹೇಳಿದರೆ, ಅದು ಜರ್ಸಿ ಹಸುವಿಂದ ಬರ್ತಕ್ಕಂಥ ಹಾಲು, ಅದು ಕೇಸಿನ್ ಅನ್ನೋ ಒಂದು ಪದಾರ್ಥವನ್ನು ಸೃಷ್ಟಿ ಮಾಡುತ್ತೆ ನಮ್ಮ ದೇಹದಲ್ಲಿ. ಇದು ಬಹಳಷ್ಟು ಅಲರ್ಜಿ ಸೃಷ್ಟಿ ಮಾಡುತ್ತೆ ನಮ್ಮ ಪೂರ್ತಿಯಾದ ದೇಹದಲ್ಲಿ. ಸೊ ಹೀಗಾಗಿ ಕ್ಯಾಲ್ಸಿಯಂನಲ್ಲಿ, ಹಾಲಿನಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಬಹಳಷ್ಟು ಕಡಿಮೆ ಇರುತ್ತೆ, ಮತ್ತು ಅದು ನಮ್ಮ ದೇಹಕ್ಕೆ ಬಹಳಷ್ಟು ಉಪಯೋಗ ಆಗಲ್ಲ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಯಾವ ಒಂದು ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಅನುಕೂಲಕರ ಅಂತ ಹೇಳಿದ್ರೆ, ಹಸಿ ಸೊಪ್ಪಿನ ತರಕಾರಿ, ಅದನ್ನು ಬೇಯಿಸಿದರೆ 50% ಕ್ಯಾಲ್ಸಿಯಂ ಅದರಿಂದ ಹೊರಗೋಗ್ಬಿಡುತ್ತೆ. ಸೊ ಹೀಗಾಗಿ ಹಸಿ ಸೊಪ್ಪನ್ನು ನೀವು ತಿಂತಾ ಇದ್ರಿ ಅಂತ ಹೇಳಿದ್ರೆ ಅದು ಬಹಳಷ್ಟು ಆರೋಗ್ಯಕರ ಅಂತ ನಮಗೆ ತಿಳಿಸ್ತಾ ಇದೆ. ನೀವು ತಿಂತಾ ಇದ್ದೀರಿ ದಿನಂಪ್ರತಿ ಅಂದ್ರೂ ಸಹಿತ ಬಹಳಷ್ಟು ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇದೆ. ಯಾಕೆಂದ್ರೆ ಪಾಲಕಲ್ಲಿ ಬಹಳಷ್ಟು ಕ್ಯಾಲ್ಸಿಯಂ ಪ್ರಚುರವಾಗಿ ಸಿಕ್ಕುತ್ತೆ, ಮತ್ತು ಈ ವಿಟಮಿನ್ ಡಿ ನಿಮ್ಮ ಒಂದು ದೇಹದಲ್ಲಿ ಸರಿ ಮಾತ್ರದಲ್ಲಿ ಇದ್ರೆ ಮಾತ್ರ ಈ ಕ್ಯಾಲ್ಸಿಯಂ ಮೆಟಬಾಲಿಸಮ್ ನಮ್ಮ ದೇಹದಲ್ಲಿ ಸರಿಯಾಗಿ ಆಗುತ್ತೆ. ನೀವು ಕ್ಯಾಲ್ಸಿಯಂ ತೆಗೆದುಕೊಳ್ತಾ ಇದ್ರಿ, ಆದರೆ ನೀವು ಸೂರ್ಯನ ಬೆಳಕಿಗೆ ನಿಮ್ಮ ದೇಹವನ್ನು ಒಡ್ತಾ ಇಲ್ಲ ಅಂದ್ರೂ ಸಹಿತ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂನ ತೊಂದರೆಗಳು, ಕ್ಯಾಲ್ಸಿಯಂ ಬಹಳಷ್ಟು ಕಡಿಮೆ ಆಗಿ ದೇಹಕ್ಕೆ ವಿವಿಧ ರೋಗಗಳು ಬರುವಂಥ ಸಮಸ್ಯೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಗ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂನ ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಭಾಗಗಳಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಇದು ಬಹಳಷ್ಟು ಮುಖ್ಯವಾದ ಒಂದು ಕೆಲಸವನ್ನು ಮಾಡುತ್ತೆ. ನಮ್ಮ ಥೈರಾಯ್ಡ್ ಒಟ್ಟಿಗೆ ಇನ್ನೂ ಒಂದು ಚಿಕ್ಕದಾದ ಒಂದು ಗ್ರಂಥಿ ಇರುತ್ತೆ, ಅದಕ್ಕೆ ಪ್ಯಾರಾಥೈರಾಯ್ಡ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಪ್ಯಾರಾಥೈರಾಯ್ಡ್ನ ಮುಖ್ಯವಾದ ಮೂಲ ಕೆಲಸ ಏನು ಅಂತ ಹೇಳಿದ್ರೆ, ಕ್ಯಾಲ್ಸಿಯಂನ ನಮ್ಮ ದೇಹದಲ್ಲಿ ಸರಿದೂಗಿಸುವಂತಹ ಒಂದು ಕೆಲಸ. ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಸರಿಯಾಗಿ ಸೆಕ್ರೆಟ್ ಆಗ್ತಾ ಇದೆ, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಸರಿಯಾದ ಒಂದು ಮಾತ್ರದಲ್ಲಿ ನಮ್ಮ ದೇಹದಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಕ್ಯಾಲ್ಸಿಯಂ ಬಹಳಷ್ಟು ಚೆನ್ನಾಗಿ ನಿಯಂತ್ರಣಗೊಳ್ಳುತ್ತೆ, ಮತ್ತು ಬೇಡವಾದ ಒಂದು ಕ್ಯಾಲ್ಸಿಯಂನ ಮಲಮೂತ್ರದ ದ್ವಾರದಿಂದ ಹೊರಹಾಕುವಂತಹ ಸಾಗುವಂತೆ ನಮ್ಮ ದೇಹದ ಅಂಗಗಳು ಕೆಲಸವನ್ನು ಮಾಡಿ ಹೊರಹಾಕುತ್ತೆ ಅಂತ ನಮಗೆ ತಿಳಿಸ್ತಾ. ಸೊ ಹೀಗಾಗಿ ಈ ಕ್ಯಾಲ್ಸಿಯಂನ ಮೂಲ ಸ್ರೋತಗಳು ಒಂದಾಯಿತು ಅಂತ ಹೇಳಿದ್ರೆ, ಕ್ಯಾಲ್ಸಿಯಂನ ಮೆಟಬಾಲಿಸಮ್ ಇನ್ನೊಂದಾಯಿತು. ಇನ್ನೂ ಒಂದು ಅಂತ ಹೇಳಿದ್ರೆ, ಕ್ಯಾಲ್ಸಿಯಂನ ನಾವು ಸರಿದೂಗಿಸುವಂಥ ಒಂದು ಆಹಾರ ಕಣವನ್ನು, ಆಹಾರ ಪದಾರ್ಥಗಳನ್ನು ದಿನಂಪ್ರತಿ ಸೇವಿಸಿದ್ರೆ ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇರ್ತಿದ್ರೆ. ಈಗ ನ್ಯಾಚುರಲ್ ಕ್ಯಾಲ್ಸಿಯಂ ನೀವು ಜಾಸ್ತಿ ತಿಂದ್ರಿ ಅಂದರೆ ಏನಾಗುತ್ತೆ ಅಂತ ಒಂದು ಪ್ರಶ್ನೆ. ಈ ನ್ಯಾಚುರಲ್ ಕ್ಯಾಲ್ಸಿಯಂನ ನೀವು ಜಾಸ್ತಿ ತಿಂದ್ರೂ ಏನೂ ಆಗುವಲ್ಲ ಅಂತ ನಮಗೆ ತಿಳಿಸ್ತಾ ಇರ್ತಿದ್ರೆ. ಯಾಕೆಂತ ಹೇಳಿದ್ರೆ, ನ್ಯಾಚುರಲ್ ಆಗಿ ಇರ್ತಕ್ಕಂಥ ಪದಾರ್ಥಗಳು ಮಲಮೂತ್ರ ದ್ವಾರದಿಂದ ಪೂರ್ತಿಯಾಗಿ ಹೊರಹೋಗುತ್ತೆ, ಅದು ತೊಂದರೆಯನ್ನು ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಆದರೆ ನೀವು ಕ್ಯಾಲ್ಸಿಯಂನ ಮಾತ್ರೆಯ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದೀರಿ, ಯಾವುದೇ ಮಾತ್ರೆ ಇರಲಿ, ಇದು ಹೋಮಿಯೋಪತಿ, ಆಯುರ್ವೇದ, ಯಾವುದೇ ಒಂದು ಮಾತ್ರೆಯ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳಿದರೆ ಅದು ಬಹಳಷ್ಟು ತೊಂದರೆ ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಕ್ಯಾಲ್ಸಿಯಂ ಬಹಳಷ್ಟು ಸಣ್ಣ ಪ್ರಮಾಣದಲ್ಲಿ ಮಾತ್ರೆಯ ರೂಪದಲ್ಲಿ ಇತ್ತು ಅಂದರೆ ತೊಂದರೆ ಮಾಡಲ್ಲ, ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಲ್ಸಿಯಂನ ರೂಪದಲ್ಲಿತ್ತು ಅಂತ ಹೇಳಿದರೆ ಅದು ನಮ್ಮ ಅಭಿಧಮನಿ ಅಪಧಮನಿಗಳಲ್ಲಿ ಹೋಗಿ ಅದು ತೊಂದರೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ಜನರಲ್ಲಿ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್ನ ಬಹಳಷ್ಟು ಯೂಸ್ ಮಾಡ್ತಾರೆ ಅಂತ ನನಗೆ ತಿಳಿಸಿದ್ರೆ. ಅದಷ್ಟೇ ಅಲ್ಲ, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಏನಾದರೂ ತೊಂದರೆ ಮಾಡ್ತಾ ಇದೆ, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಸಹಿತ ಕ್ಯಾಲ್ಸಿಯಂನ ಕೊರತೆ ಬರುವುದು ಸರ್ವೇಸಾಮಾನ್ಯ. ಸೊ ಹೀಗಾಗಿ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಸರಿಯಾದ ಸ್ಥಿತಿಯಲ್ಲಿತ್ತು ಅಂತಂದರೆ ನಮಗೆ ಆರೋಗ್ಯ ತನ್ನಷ್ಟು ತಾನೇ ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇರ್ತೈತೆ. ಸೊ ಹೀಗಾಗಿ ಒಂದು ಕ್ಯಾಲ್ಸಿಯಂನ ಪದಾರ್ಥಗಳನ್ನು ಎಷ್ಟು ತಿನ್ನಬೇಕು, ಇನ್ನೂ ಒಂದು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅದರ ಒಂದು ಕೆಲಸ ಏನು ಅಂತ ತಿಳ್ಕೊಂಡ್ವಿ, ಮತ್ತು ಚಯಾಪಚಯದ ಕ್ರಿಯೆಯಲ್ಲಿ ಹೇಗೆ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಇರುತ್ತೆ ಅಂತ. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದರೆ, ಕ್ಯಾಲ್ಸಿಯಂನ ಮಾತ್ರೆ ರೂಪದಲ್ಲಿ ತೆಗೆದುಕೊಳ್ಳುವುದು ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಬೇಕು ಅಂತ ಒಂದು ವಿಷಯವನ್ನು ನಮಗೆ ತಿಳಿಸಿದ್ರೆ. ಸೊ ಹೀಗಾಗಿ ಕ್ಯಾಲ್ಸಿಯಂನ ಈ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಅನುಕೂಲಕರವಲ್ಲ ಅಂತ ನಮಗೆ ತಿಳಿಸ್ತಾ. ಯಾಕೆ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಜಾಸ್ತಿಯಾಗಿ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡಲಿಕ್ಕೂ ಸಾಧ್ಯತೆ ಇದೆ, ಕೀಲುಗಳ ರೋಗ ಬರಲಿಕ್ಕೂ ಸಾಧ್ಯತೆ ಇದೆ ಅಂತ ನಮಗೆ ತಿಳಿಸ್ತಾ. ಯಾಕೆಂತ ಹೇಳಿದ್ರೆ, ಈಗ ನೀವು ಆರ್ಥೋಪೆಡಿಷನ್ ಹತ್ರ ಹೋಗ್ತಾರೆ, ಅವರು ಕ್ಯಾಲ್ಸಿಯಂ ರೈಟ್ ಲೆಫ್ಟ್ ಸೆಂಟರ್ ಎಲ್ಲ ಕಡೆಗೂ ಕೊಡ್ತಾರೆ ಅವರು. ಯಾಕೆ ಅಂತ ಹೇಳಿದ್ರೆ, ಅವರ ಒಂದು ಸೈನ್ಸ್, ಅವರ ಒಂದು ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ಕ್ಯಾಲ್ಸಿಯಂನ ಸ್ವಲ್ಪ ಸರಿಯಾಗಿ ಕೊಟ್ಬಿಟ್ರೆ ಕ್ಯಾಲ್ಸಿಯಂ ಕೊರತೆ ಕಮ್ಮಿಯಾಗಿ ಮತ್ತು ಬೋನ್ಗಳು ಸ್ಟ್ರಾಂಗ್ ಆಗುತ್ತೆ ಅಂತ ಅವರ ಒಂದು ಸಿದ್ಧಾಂತಗಳು ಹೇಳುತ್ತೆ. ಆದರೆ ಅದು ಬೇರೆ ಒಂದು ಸಿದ್ಧಾಂತಗಳನ್ನು ನೋಡಿದ್ವಿ ಅಂತ ಹೇಳಿದರೆ, ಜಾಯಿಂಟ್ ಪೇನ್ ಅಥವಾ ಕೀಲು ನೋವುಗಳಿಗೆ ಕಾರಣ
ಬಹಳಷ್ಟು ಹತ್ತು ಹಲವಾರು. ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಕ್ಯಾಲ್ಶಿಯಂ ಯಾರಿಗೂ ಕೊಡಲ್ಲ, ಆದರೆ ಕೀಲು ನೋವು ಒಳಗೆ ಹತ್ತು ಹಲವಾರು ಔಷಧಿಗಳು ನಮ್ಮ ಒಂದು ಪದ್ಧತಿಯಲ್ಲಿ ಇದೆ ಸ್ನೇಹಿತರೆ. ಟೋಟಾಲಿಟಿ ಆಫ್ ಮೆಡಿಸಿನ್ ಅಂತಲೂ ನಾವು ಹೇಳ್ತೀವಿ. ಸೊ ಹೀಗಾಗಿ ಈ ಕ್ಯಾಲ್ಶಿಯಂನ ಸರಿಯಾದ ಪ್ರಮಾಣದಲ್ಲಿ ತಿನ್ನಬೇಕು ಅಂತ ನನ್ನ ಕಳಕಳಿಯ ಮನವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಕ್ಯಾಲ್ಶಿಯಂನ ಬಗ್ಗೆ ಸರಿಯಾದ ಗಮನ ಮತ್ತು ಸರಿಯಾದ ಒಂದು ತಿಳುವಳಿಕೆ ಎಲ್ಲರಿಗೂ ಇರಲಿ ಅಂತ ಈ ಒಂದು ವಿಡಿಯೋ ಸ್ನೇಹಿತರೆ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ 7 ಮಾತುಗಳನ್ನ ಮುಗಿಸೋ ನಮಸ್ಕಾರ, ಧನ್ಯವಾದಗಳು.